ಕೊಲೆಗೆ ಕಾರಣವಾಯ್ತ ಅಕ್ರಮ ಸಂಬಂಧ, ಮೂವರ ಬಂಧನ. ಹೌದು, ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣ ವ್ಯಾಪ್ತಿಯ ಗಾಂಧಿನಗರದಲ್ಲಿ ರವಿವಾರ ಯುವಕನನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿದ ಆರೋಪಿ ಯಲ್ಲಪ್ಪ ಬಂಡಿವಡ್ಡರ್ ಕೊಲೆ ಮಾಡಿದ ಚಾಕು ಸಮೇತ ಠಾಣೆಗೆ ಹಾಜರಾಗಿದ್ದ. ತಕ್ಷಣವೇ ಪ್ರಕರಣ ದಾಖಲಿಸಿಕೊಂಡ ಖಾನಾಪುರ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆಯಾಗಿರುವ ಸುರೇಶ್ ತಿಮ್ಮಣ್ಣ ಬಂಡಿವಡ್ಡರ್ 32 ವರ್ಷ, ಮೂಲತಃ ಧಾರವಾಡ ಜಿಲ್ಲೆಯ ತೇಗೂರಿನ ನಿವಾಸಿಯಾಗಿದ್ದು ಇತ್ತೀಚೆಗೆ ಖಾನಾಪುರದ ಗಾಂಧಿನಗರದಲ್ಲಿ ಪತ್ನಿ ಮತ್ತು 2 ಮಕ್ಕಳೊಂದಿಗೆ ವಾಸಿಸುತ್ತಿದ್ದ ಎನ್ನಲಾಗಿದೆ. ಅಂತೇಳಿ ಕರ್ಕೊಂಬಂದ್ರಿ, ಅದು ನಮ್ಮ ಮೊಯ್ನಿರಿ ಓಡೋಗಿಲ್ರಿ. ಹಿಂಗಾಗಿ ಆ ಹುಡುಗನ ಜೊತೆ ಓಡೋಗಿದ್ಲಲ್ಲ, ಅವ್ರನ್ನ ಕರೆಸಿ ಅವ್ರು ಮಾತಾಡ್ಬೇಕಂತ ಕರೆಸಿ ನಮ್ಮ ಅಣ್ಣನ ಕೊಂದ್ರು ಇವರು. ಅಂದ್ರೆ ಅವರು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಾರ್ರಿ. ಮೊದ್ಲು ಅವರೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಚಾಕು ಗೀಕು ಎಲ್ಲ ತೊಗೊಂಬಂದು ಈ ಥರ ಮೋಸ್ಟ್ಲಿ ನಮ್ಮ ಅಣ್ಣನ ಕೊಂದು ಹೋಗೋದ್ರಿ ಅವರು. ಅಂದ್ರೆ ಈಗ ಇದನ್ನ ನಿಮ್ಮ ಸಂಧಾನಕ್ಕಂದ್ರೆ ಎಲ್ಲಿ ಕರೆದಿದ್ರಣ್ಣ? ಯಾವಾಗ? ಇಲ್ಲಿ ಗುಡಿ ಕಡೆ ರೀ, ಮಾರುತಿ ಗುಡಿ ರೀ, ಖಾನಾಪುರ ಮಾರುತಿ ಗುಡಿ ಕಡೆ ಕರೆದ್ರಿ. ಮುದ್ದಾಮ್ ಬೇಕಂತಾರಿ ಅವ್ರು ಕೊಲೆ ಮಾಡ್ಯಾರ್ರಿ. ಅವ್ರು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಾರ್ರಿ. ಅವ್ರು ಹಿಂಗೆ ಮಾಡ್ಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದ್ರಿ, ಕೊಂದ್ರಿ ನಮ್ಮ ಅಣ್ಣನ ಹೋದ್ರಿ. ಅವ್ರು ಎಷ್ಟು ಮಂದಿ ಕೂಡಿ ಮಾಡ್ಯಾರ? ಒಬ್ಬರಿ ಮಾಟ್ರ್ ಮಾಡಿದವ್ರಿ. ಆದ್ರೆ ಅವರು ಒಂದು 5-6 ಮಂದಿ ಇದ್ರಿ ಸರ. ಅವ್ರ ಹೆಸರು ರೀ ನಾವು ಗೊತ್ತಿಲ್ಲರಿ ನಮ್ಗೆ. ಅಂದ್ರೆ ನಾವು ಊರಿಂದ ನಿನ್ನೆ ಬಂದಿದ್ದೀವಿ. ಇದು ಮೊದಲೇ ಇದು ಆಗೈತಿ, ನಮ್ಮನ್ನ ಹಿಂಗೆ ಅಂತ ಹೇಳಿದ. ಅದನ್ನು ಅಂತ ಎಲ್ಲರೂ ಕೂಡಿ ಮಾತಾಡ್ಬೇಕಂತ ಬಂದಿದ್ದೀವಿ. ಆದ್ರೆ ಅವ್ರು ಪ್ಲ್ಯಾನಿಂಗ್ ಮಾಡ್ಕೊಂಡ್ಬಂದು ನಮ್ಮ ಅಣ್ಣನೂ ಚುಚ್ಚಿ ಕೊಂದ್ರಿ. ಇದು ನನಗೆ ಹೇಳಿದ್ರಿ ನಮ್ಮಣ್ಣ, ಹಿಂಗೆ ನಿಮ್ಮ ಹಿಂಗೆ ಮಾಡತ್ತಪ್ಪ ಹಿಂಗೆ ಅಂತೇಳಿ. ನಾ ಅದಕ್ಕಾಗಿ ಏನಂತ ಮಾತಾಡ್ಬೇಕಂತ ಬಂದೆ. ಬಂದು ಅವರು ಏನು ಮಾಡಿ ಕರೆದ್ರಿ. ಕರೆದು ಹಿಂಗೆ ಮಾಡೋಣ ಅಂತ ಇದು ಮಾಡಿ ಆ ಮೂಸಲಿ ನಮ್ಮ ಅಣ್ಣನ ಕೊಂದು ಹೋಗೋದ್ರಿ ಸರ್. ಯಾವಾಗ ಇಬ್ಬರು ಕೂಡಿದ್ದು ಯಾವಾಗ ಗೊತ್ತಾಯ್ತು ನಿಮಗೆ? ನಮಗೆ ಮನೆ ಗೊತ್ತಾಗ್ತರಿ ಸರ್. ನಾವು ಮೊದಲು ಗೊತ್ತಿದ್ದಿರ್ಕಿಲ್ರಿ. ಆಮ್ಯಾಗ ಫೋನ್ ಹಚ್ಚಿ ಹೇಳಿದ್ರಿ ಅವ 9:00 ನಿಮ್ಮ ಮೈನಿ ಇಲ್ಲಿ ಹೋಗ್ಯಪ್ಪ, ಊರು ಬಿಟ್ಟು ಹುಡುಗರನ್ನ ಕರ್ಕೊಂಡು ಹೋಗ್ಯಾಣ, ಮತ್ತು ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ಕರ್ಕೊಂಬನ್ಯ, ಹಿಂಗೆ ಮಾತಾಡೋಕೆ ಮೀಟಿಂಗ್ ಅದು ಕೂಡ ಅದಾರ, ನೀನು ಲಘು ಬಾ ಅಂತೇಳಿ ಕರೆದ್ರಿ ನಮ್ಮನ್ನ. ಕರೆದಕ್ಕೆ ನಾ ಬಂದೆ. ಆದರೆ ಅವರು ಮರ್ಡರ್ ಮಾಡ್ಬೇಕಂತೇಳಿ ಮುದ್ದಾಮ ಕ್ಯಾಚ್ ಹಾಕೊಂಡು ಬಂದಿದ್ದಾರೆ ಸರ್. ನಾ ಅವರು ನೋಡಿಲ್ರಿ, ಅದ ಫಸ್ಟ್ ಟೈಮ್ ರೀ. ಅಂದ್ರೆ ನಾ ನಮ್ಮೂರಾಗಿದ್ದೆ, ಹಳತಿಯೂರಾಗಿದ್ದೆ. ನಾ ಇಲ್ಲಿ ಬಂದಿದ್ದು ನಿನ್ನೆ ಬಂದಿದ್ದೆ. ನಿನ್ನೆ ಬಂದು ಅವ್ರನ್ನ ಪರಿಚಯನೂ ಇಲ್ಲ, ಕೂನೂ ಇಲ್ಲರಿ ನನಗೆ. ಆದ್ರೆ ಅವತ್ತು ಅಲ್ಲಿ ಬಂದು ನೋಡಿನಲ್ಲ, ಅದಕ್ಕೆ ರೀ. ನಮ್ಮನ್ನ ಹೇಳಿದ್ರಿ, ಹಂಗೆ ನೀವು ಇದು ಮಾಡಕ್ಕೆ ಹೋಗ್ಬೇಡ್ರಿ, ಬಿಟ್ಟು ಬಿಡ್ರಿ. ನಾವು ಹೇಳ್ರೂ ಅವರು ಮತ್ತೆ ಇದು ಮಾಡತ್ತಿದ್ರಿ. ಅವ್ರು ಫೋರ್ಸ್ ಮಾಡ್ಕೊತ ಅವ್ರ ಮನೆ ಮಠ ಬರೋದು, ಇದು ಮಾಡೋದು ಮಾಡಿ ಹಂಗೆ ಮಾತಾಡ್ಬೇಕಂತ ಕರೆದು ಹಿಂಗೆ ಈ ಥರ ಮಾಡ್ರಿ. ಅವ್ರು ಒಂದು 10 ವರ್ಷ ಆಗಿತ್ತು ರೀ ಸರ್. ಅದಾರ ರೀ. ಅವರು ಮೊನ್ನೆ ಹೋಗಿದ್ರಿ, ಮೊನ್ನೆ ಮಧ್ಯಾಹ್ನ ಮ್ಯಾಗ ಹೋಗಿದ್ರಿ ಅವ್ರು. ಮತ್ತು ನಿನ್ನೆ 11:30 ಗಂಟೆ ಕರ್ಕೊಂಬಂದ್ರಿ ನಮ್ಮನ್ನ. ನಾ ಬಂದೆ, ಆಮ್ಯಾಗ ಬಂದೆ, ಇನ್ನು ಕರ್ಕೊಂಬಂದ ಮ್ಯಾಗ ಬಂದೆ. ನಾನು ಬಂದು ಕೇಳಿದೆ ಏನೇನಾಯ್ತು ಅಂತೇಳಿ. ಹಿಂಗೆ ಹೋಗಿದ್ಲು ಅಂತೇಳಿದ್ರಿ. ಅದಕ್ಕಾಗಿ ಅಲ್ಲಿ ಮೀಟಿಂಗ್ ಐತಿ, ಹಿಂಗೆ ಮಾತಾಡ್ತಾರೆ, ಹಿಂಗೆ ಅಂತ ಹೇಳಿದ ನಮ್ಮನ್ನ. ನಾವು ಏನು ಮಾತಾಡೋದು ಅಂತೇಳಿ ಹೋಗಿದ್ದೀವಿ. ಅವ್ರು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಸುರೇಶ್ ಖಾಸಗಿ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ ಎನ್ನಲಾಗಿದೆ. ಕೆಲ ದಿನಗಳಿಂದ ಸುರೇಶ್ ಪತ್ನಿ ಮತ್ತು ಗಾಂಧಿನಗರದ ನಿವಾಸಿ ಅನಿಲ್ ಬಂಡಿವಡ್ಡರ್ 25 ವರ್ಷ ಇವರ ನಡುವೆ ಅನೈತಿಕ ಸಂಬಂಧ ಇದೆ ಎಂದು ಕೆಲವು ದಿನಗಳಿಂದ ಸುರೇಶ್ ಮತ್ತು ಅನಿಲ್ ನಡುವೆ ಜಗಳ ನಡೆಯುತ್ತಿತ್ತು. ಇದನ್ನ ರಾಜಿ ಸಂಧಾನ ಮಾಡಲೆಂದು ಊರಿನ ಮುಖಂಡರು ರವಿವಾರ ಗಾಂಧಿನಗರದ ಶನಿ ಮಾರುತಿ ಮಂದಿರದಲ್ಲಿ ಸಂಧಾನ ಸಭೆಯನ್ನು ಏರ್ಪಡಿಸಿದ್ರು. ಸಭೆಯಲ್ಲಿ ಮಾತುಕತೆ ವೇಳೆ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ತಿರುಗಿ ಸ್ಥಳದಲ್ಲೇ ಯಲ್ಲಪ್ಪ ಬಂಡಿವಡ್ಡರ್ರ ಪತ್ನಿ ಸಾವಿತ್ರಿ ಬಂಡಿವಡ್ಡರ್ ಹಾಗೂ ಮಗ ಅನಿಲ್ ಬಂಡಿವಡ್ಡರ್ ಏಕಾಏಕಿ ಸುರೇಶ್ ಮೇಲೆ ಹಲ್ಲೆ ನಡೆಸಿದ್ದು, ಹೊಟ್ಟೆಯ ಭಾಗಕ್ಕೆ ಚಾಕುವಿನಿಂದ ಎರೆದಿದ್ದರಿಂದ ಸುರೇಶ್ನನ್ನ ಖಾನಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಇನ್ನು ಜಗಳ ಬಿಡಿಸಲು ಹೋದ ಸುರೇಶ್ನ ಸ್ನೇಹಿತ ಸಾಗರ ಅಷ್ಟೇಕರ್ಗೂ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ
ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಘಟನೆ ತಿಳಿದು ಸ್ಥಳಕ್ಕೆ ಬಂದ ಬೈಲಹೊಂಗಲ ಡಿವೈಎಸ್ಪಿ ವೀರೇಶ್ ಹಿರೇಮಠ್, ಖಾನಾಪುರ ಪೊಲೀಸ್ ಇನ್ಸ್ಪೆಕ್ಟರ್ LF ಗೌಂಡಿ ಪ್ರಕರಣ ದಾಖಲಿಸಿಕೊಂಡು ದೇವಾಲಯದ ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಪಡಿಸಿಕೊಂಡು ತನಿಖೆ ನಡೆಸಿ ಪ್ರಮುಖ ಮೂವರು ಆರೋಪಿಗಳಾದಂತಹ ಯಲ್ಲಪ್ಪ ಬಂಡಿವಡ್ಡರ್ 60 ವರ್ಷ, ಸಾವಿತ್ರಿ ಬಂಡಿವಡ್ಡರ್ 55 ವರ್ಷ, ಅನಿಲ್ ಬಂಡಿವಡ್ಡರ್ 24 ವರ್ಷ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮಗೆ ಮಾಹಿತಿ ಇದೆ ಪ್ರೊಫೆಸರ್, ನಿನ್ನೆ ನಾವು ಊರಾಗ ಇರೋಲ್ಲ ಸರ್. ಸಾಯಂಕಾಲ 5:00 ನಮಗೆ ಫೋನ್ ಹಚ್ಚಿರಿ ಸರ್. ಹಿಂಗೆ ನಮ್ಮ ಬ್ರದರ್ ಆಗ್ಬೇಕು, ನಮ್ಮ ಕಾಕನ ಮಗರು, ನಮಗೆ ಹಿಂಗೆ ಮರ್ಡರ್ ಆಗೈತೆ ಅಂತೇಳಿ ಫೋನ್ ಬಂತು ಸರ್. ನಾವು ಸಡನ್ನಾಗಿ ಯಾಕೆ ಏನಂತ ನಾವು ವಿಚಾರ ಮಾಡಿದ್ವಿ ಸರ್. ಆಮೇಲೆ ಸಡನ್ನಾಗಿ ಬಂದಿರಲಿಲ್ಲ. ಆಮೇಲೆ ವಿಚಾರ ಮಾಡಿದ್ರು ಯಾಕೆ ಇದು ಏನಾಯ್ತು ಅಂತ. ನಾವು ಅವ್ರ ತಮ್ಮನ ಇದ್ರು ಸರ್, ಶೇಖಪ್ಪ ಅಂತಾರೆ, ಅವ್ನು ವಿಚಾರ ಮಾಡಿದ್ರು. ಹಿಂಗೆ ಇಲ್ಲಿಲ್ಲ ಮತ್ತು ಹಿಂಗೆ ವೈನಿ ಒಬ್ಬನ ದುಡಿ ಅಫೇರ್ ಇಟ್ಕೊಂಡಿದ್ದಿಲ್ಲ, ಅದನ್ನ ಮೊನ್ನೆ ಅವ್ನ ದುಡಿನೂ ಓಡಿ ಹೋಗಿದ್ದಿಲ್ಲ, ಮತ್ತು ಅವ್ನ ಬುದ್ಧಿ ಮತ್ತು ಹೇಳಿ ಕರ್ಕೊಂಬಂದು ಇವತ್ತು ಸಂಧಾನಕ್ಕೆ ಸ್ವಲ್ಪ ಹಿರಿಯನ ಕೂಡಿಸಿ ಮಾತಾಡೋ ಬಗೆಹರಿಸೋಣ ಅಂತೇಳಿ ಬಗೆಹರ್ಸಾಗ ನಮ್ಮನ್ನು ಕರೆದಿದ್ರಿ. ಅದಕ್ಕೆ ನಾವು ಬಂದಿದ್ವಿ ಅಂತೇಳಿ ಹೇಳಿದ್ರೆ ನಮಗೆ ಈ ವಿಷಯ ಏನು ಗೊತ್ತಿರೋಲ್ಲ. ಇದಕ್ಕೆ ಕರೆದಾರೆ ಸ್ವಲ್ಪ ಅದು ಮಾತಿ ಹಚ್ಚಿರಿ ಅವ್ರಿಗೆ ಕೈ ಆಯ್ತೈತೆ ರೀ. ಅವರು ಅವರು ಟೋಟಲ್ ಫ್ಯಾಮಿಲಿ ಒಂದು ಇವೆಂಟ್ ಬಂದಿರ ಸರ್. ಇವರು ಅದಾರ ಸರ್. ಅಲ್ಲಿ ಗುಡಿಯಾಗ ಕುಂತಾಗ ಒಂದು ಮಾರುತಿ ಗುಡಿ ಅಂತ ಹೇಳಿ ಹನುಮಂತ ಗುಡಿಯಾಗ ಸಂಧಾನ ಕರೆದಾರೆ ಅವರು. ಕರೆದಾಗ ಅಲ್ಲಿ ಮಾತಿ ಬೆಳೆದ ಕೈ ಹಂಗೆ ಹಚ್ಚಿ ಬಿಡ ಸರ್. ಆ ಟೈಮ್ದಾಗ ಹುಡುಗನ ಮತ್ತು ಏನು ವೈನಿ ಅಫೇರ್ ಇಟ್ಕೊಂಡಿಲ್ಲ, ಆ ಹುಡುಗ ಮತ್ತು ಇವ್ರಿಗೆ ಸ್ವಲ್ಪ ಕೈ ಹತ್ತೈತ್ರಿ ಅದು. ಆ ಟೈಮ್ದಾಗ ಅವರಪ್ಪ ಸೈಡ್ ಅದಾರ ಸರ್. ಈಗೇನು ಈಗ ಮರ್ಡರ್ ಆಗೈತಲ್ಲ, ಆ ಹುಡುಗ ಮತ್ತು ಆ ಹುಡುಗಿಗೆ ಸ್ವಲ್ಪ ಇಬ್ಬರಿಗೆ ಕೈ ಹತ್ತಿದ್ದಾಗ್ರಿ. ನೀವು ಬಿಡ್ಸಕ್ಕೆ ಹೋಗಿದ್ದಾರೆ ನೋಡಿ. ಬಿಡಿಸ್ಬೇಕಾರೆ ಹುಡುಗನ ಈಗೇನು ಮಾಡ್ರಾಗಲ್ಲ, ಅವ್ನು ಸೈಡ್ ಸರಿಸಿದ್ದಾರೆ. ಸೈಡ್ ಸರಿಸಿದ ನೋಡ್ರಿ ಅವ್ರಪ್ಪ ಏನು ಮಾಡ್ಯಾರ, ಅವ್ನು ಸೈಡ್ ಕರ್ಕೊಂಡು ಹೋಗ್ರಿ, ಎಲ್ಲಿ ಬೇಕಂದ್ರೆ ಚಾಕು ಇರ್ತದೆ ಮಾಡ್ಯಾರ. ಅವರು ಟೋಟಲ್ ಫ್ಯಾಮಿಲಿ ಸರ್. ಒಂದು ಅವ್ರಿಗೆ ಇಷ್ಟೇ ನಾವು ಗೊತ್ತಿಲ್ಲ, ಒಂದು 7 ಜನ ಇರ್ಬೋದು ಸರ್. ಮೊದಲು ಪ್ಲ್ಯಾನ್ ಮಾಡ್ಕೊಂಡು ಮತ್ತು ಚಾಕು ತಂದ್ರೆ ಮತ್ತು ಮೊದಲು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಸಂಧಾನ ಕರ್ತಾರೆ, ಯಾರು ಚಾಕು ತರಂಗಿಲ್ಲ ಸರ್, ರೇಫಂಡ್ ಅಂತ ತರಂಗಿಲ್ಲ ಸರ್. ಹಾಂ ರೀ, ಮತ್ತು ಸಂಧಾನ ಕರೆದದ್ದು ಅವರ ಸರ್. ಅವರ ಸಂಧಾನ ಕರೆದು ಇದೇ ಗುಡಿಯಾಗ ಇಟ್ಕೊಂಡಂತ ಅಲ್ಲಿ ಅವರ ಪ್ಲೇಸ್ ಸೆಟ್ಮೆಂಟ್ ಮಾಡಿದ್ರು. ಅವರ ಪ್ಲೇಸ್ ಫಿಕ್ಸ್ ಮಾಡಿದ್ದು ಅದ ಗುಡಿಯಾಗ ಮಾಡೋಣ ಅಂತಂದ್ರೆ ಸರ್. ನಮ್ಗೆ ಅಷ್ಟೊಂದು ಮಾಹಿತಿ ಆಗಿಲ್ಲ ಸರ್. ನಾವು ತೀವ್ರಾಗಿರ್ತಾರೆ ಸರ್, ಹಳೆ ತೀವ್ರ ಸರ್. ಅವನು ಇಲ್ಲಿ ಬಂದು ಅವನ ಫ್ಯಾಮಿಲಿ ಜೊತೆ ಆರಾಮಾಯ್ತು ಸರ್. ನಮ್ಗೆ ಅಫೇರ್ ಅಂತ ಗೊತ್ತಾಗಿದ್ದು ಈಗ ಹಳೆ ತೀವ್ರ ಸರ್. ಹಾಂ, ಇಲ್ಲಿ ಒಂದು ಒಬ್ಬರು ಬಿಲ್ಡರ್ ಕೈ ಸರ್ ಕಾಂಟ್ರಾಕ್ಟರ್ ಸರ್. ಈಗ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಸರ್. ಎಲ್ಲ ಚಲೋ ಐತೆ ಸರ್. ಎಲ್ಲ ಯಾವ್ದ್ರ ಬಗ್ಗೆ ಏನು ಸರ್, ಎಲ್ಲ ಫ್ಯಾಮಿಲಿಗೂ ಚಲೋ ನೋಡ್ಬೇಕು. ಪೇಮೆಂಟ್ ಚಲೋ ಐತೆ ಸರ್ ಅವ್ರಿಗೆ, ಭಾರಿ ಆರಾಮೈತೆ ಸರ್ ಅವರು. ಬಟ್ ಈ ಇವರಿಂದ ಇಷ್ಟ ಸರ್, ಲಪಡದಿಂದ ನಾವು ಸ್ವಲ್ಪ ತಲೆ ಇದು ಹಾಂ ಸರ್, ದೇಶ ಬಗ್ಗೆ ಹಾಂ ಸರ್. ನಮ್ಗೆ ಅದು ಈಗ ಗೊತ್ತಾಯ್ತು ಸರ್. ಮೊದಲು ಒಂದು ಸಲ ಹೋಗಿಲ್ಲ ಸರ್, ಆವಾಗ ಬುದ್ಧಿ ಮಾತಿಗೆ ಕರ್ಕೊಂಬಂದಿ ಸರ್. ಕರ್ಕೊಂಬಂದು ಒಂದು ಇಟ್ಕೊಂಡ್ರೆ ಮತ್ತೆ ಇಲ್ಲ ಕಾಮನ್ ಇರುವಂತೆ ಇರಲಿ ಅಂತ ಮತ್ತು ಮಕ್ಳು ಅದಾರ ಸರ್. ಇಬ್ಬರು ಮಕ್ಳು ಮತ್ತು ತಾಯಿ ಹೋದ್ಲ ಮತ್ತು ಹಿಂಗೆ ಮಾಡೋದಂತ ನಾವು ತಂದಿಟ್ಕೊಂಡು ಸರ್. ತಂದಿಟ್ಕೊಂಡು ಜೀವನ ಮಾಡ್ಕೊಂಡು ಹೊಂಟಿ ಸರ್. ಮತ್ತು ಆಕೆ ಅದ ಕೆಲಸ ಮಾಡಿದೆ ಸರ್. ಈಗ ಹೆಣ್ಮಗಳ ಮ್ಯಾಗೂ ಕೇಸ್ ಕೊಟ್ಟಾರೆ. ಹೆಣ್ಮಗಳ ಮ್ಯಾಗೂ ಕೇಸ್ ಆಗ್ಯದ ಸರ್. ಕೇಸ್ ಕೊಟ್ಟ ಸರ್. ಈಗ ಟೋಟಲ್ ಸರ್ ಹಿಂದಿನ ಈಗ ಸಹಜ ಸರ್, ಹಿಂದಿನ ಕಾರಣ ಅಲ್ಲ ಸರ್. ಮತ್ತು ಆಕೆ ಈ ಕೆಲಸ ಮಾಡ್ಲಿಕ್ಕಂದ್ರೆ ಅವ್ರು ಯಾಕೆ ಇದು ಮಾಡ್ತೀವಿ ಸರ್. ಹಾಂ, ಅದ್ರ ಸಂಬಂಧ ಈಗ ಆಕಿ ಮೂಲ ಕಾರಣ ಸರ್. ಆಮೇಲೆ ಏನು ಹುಡುಗನ ತಂದೆ, ಹುಡುಗ, ಅವ್ರ ತಾಯಿ ಸರ್. ಅವ್ರ ಮ್ಯಾಗ ಎಲ್ಲ ಮ್ಯಾಗ ಕೊಂಡ್ರಿ ಸರ್ ಎಫ್ ಐ ಆರ್ ಮಾಡಿ ಸರ್. ನಮ್ಮ ಹೆಸರು ಸುಭಾಷ್ ಅಂತ ಹೇಳಿ.